ಇವತ್ತು ಮಾಲ ಅಮಾವಾಸ್ಯೆ ಇರುವುದರಿಂದ ಎಲ್ಲ ಹಿರಿಯರಿಗೆ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇರೋದ್ರಿಂದ ನಗರಸಭೆ ವತಿಯಿಂದ ಎಲ್ಲ ಸ್ಮಶಾನಗಳನ್ನು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ಜೊತೆಯಲ್ಲಿ ಒಟ್ಟುಗೂಡಿ ಎಲ್ಲ ಸ್ಮಶಾನಗಳನ್ನು ಕ್ಲೀನು ಒಂದು ವಾರದಿಂದ ಹಮ್ಮಿಕೊಂಡಿದ್ದೀವಿ. ಇನ್ನು 2-3 ದಿನ ಇರೋದ್ರಿಂದ ಎಲ್ಲ ಪೂರ್ಣ ಆಗ್ತಕ್ಕಂಥ ಕೆಲಸವನ್ನು ನಮ್ಮ ಜವಾಬ್ದಾರಿ ಆಗಿದೆ. ಇದು ಅಮಾವಾಸ್ಯೆ ಇರೋದ್ರಿಂದ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು, ವರ್ಷ ಪೂರ್ತಿನೂ ನಾವು ಇದೇ ರೀತಿ ಸಕ್ರಿಯವಾಗಿ ಎಲ್ಲ ನಮ್ಮ ಸದಸ್ಯರುಗಳು ಮತ್ತೆ ನಮ್ಮ ಸಿಬ್ಬಂದಿಯಿಂದ ನಾವು ಈ ಕಾರ್ಯವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ನಿಮ್ಮಕ್ಕಲ್ ಕುಂಟೆ ಸ್ಮಶಾನ ಆಗಿರ್ಬೋದು, ಈ ಕೆಳಗಿನ ತೋಟ ಸ್ಮಶಾನ ಆಗಿರ್ಬೋದು, ವಾಪ್ಸಾಂದ್ರ ಸ್ಮಶಾನ ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ ಸ್ಮಶಾನ ಆಗ್ಬೋದು. ಇದನ್ನ ಒಂದು ಅರ್ಧನ ಕಟ್ ಮಾಡಿಕೊಂಡು ಒಂದು ಇರೋದಕ್ಕೆ ಒಂದು ರೆಡಿ ಮಾಡಿಕೊಟ್ರೆ ಸರ್ ಇದ್ದಾರೆ, ಇಲ್ಲೇ ಇರ್ತಾರೆ ಬೇಕಾದ್ರೆ. ನೋಡು, ಇವತ್ತು ಹಂಗೆ ಅಟೆಂಡ್ ಮಾಡು. ನಾಳೆ ಅಮಾವಾಸ್ಯೆ ಇದೆ, ಇನ್ನು ಆಮೇಲೆ ಇರೋದು ಅದೇ ಇನ್ನೂ ಜಾಸ್ತಿ ಇದೆ, ಆ ಕಡೆ ಬೆಲೆ ಜಾಸ್ತಿ ಇದೆ. ಅಪ್ಡೇಟ್ ಮಾಡಬೇಕು ಏನೇನಾಗಿರೋದು ಅನ್ನೋದೆಲ್ಲ ಜಾತಿ, ಧರ್ಮ ಇವೆಲ್ಲವನ್ನು ಮೆಟ್ಟ ನಿಂತ ಜಾಗನೇ ಸ್ಮಶಾನ. ಇಂಥ ಒಂದು ಸ್ಮಶಾನವನ್ನು ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಳ್ಳೋದಕ್ಕೆ ಈಗಾಗಲೇ ನೂತನವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭಾ ಸದಸ್ಯರುಗಳೆಲ್ಲನೂ ಸುಮಾರು 3 ದಿನಗಳಿಂದ ಸತತವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವುದು ಬಹಳ ಜವಾಬ್ದಾರಿ ಕೆಲಸ ಆಗಿದೆ. ಅದೇ ರೀತಿ ಪೌರ ಕಾರ್ಮಿಕರು ಕೂಡ ಈ ದಿನನೂ ಕೂಡ ರಜಾ ಇದ್ರೂ ಕೂಡ ಬಂದು ಕೆಲಸ ಕೈಗೆತ್ಕೊಂಡಿದ್ದಾರೆ. ಅದೂ ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ ಮಹಾಲಯ ಅಮಾವಾಸ್ಯೆ ಇನ್ನೇನು ಹತ್ತಿರದಲ್ಲಿರೋದ್ರಿಂದ ನಮ್ಮ ಕೆಲಸ ಇದು ನಿರಂತರವಾಗಿ ನಡಿಬೇಕು ಅಂತೇಳಿ ಈ ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ. ಅದೇ ರೀತಿ ಮನುಷ್ಯ ಎಷ್ಟೇ ಬದುಕಿದ್ರೂ ಕೂಡ ಅವ್ರಿಗೆ ಯಾವುದಾದ್ರೂ ಒಂದು ಸ್ಥಳ ಅಂತ ಹೇಳಿದ್ರೆ ಅದು 3 ಅಡಿ 6 ಅಡಿ ಅಂತ ಒಂದು ಜಾಗನ ಸ್ವಚ್ಛತಾ ಕಾರ್ಯನ ನಮ್ಮ ಅವಧಿಯಲ್ಲಿ ನಿರಂತರವಾಗಿ, ಅಂದರೆ ತಿಂಗಳಿಗೊಮ್ಮೆ ಆದರೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಬಂದರೆ, ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು ಹಿಂದೆಯಿಂದ, ನಾವು ತಿಂಗಳಿಗೊಮ್ಮೆ ಆದರೂ ಒಂದು ಸರಿ ಆದ್ರೂ ಮಾಡ್ಕೊಳ್ತಾ ಬಂದರೆ ಇಂಥ ಒಂದು ದಟ್ಟವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಈಗಾಗಲೇ ಅಧ್ಯಕ್ಷರು, ನಾವು ಮತ್ತು ಸದಸ್ಯರುಗಳೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ. ಈ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೀವಿ.
ವರ್ಷದಂತೆ ಈ ವರ್ಷನೂ ಏನ್ ಈ ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ, ಎಲ್ಲ ಸಾರ್ವಜನಿಕರು ಪಿತೃಗಳಿಗೆ ಪೂಜೆ ಮಾಡುವಂತ ಪುಣ್ಯ ಕೆಲಸ ಇರ್ತದೆ. ಈ ಕೆಲಸದಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅವರ ಒಂದು ಏನು ಕೋರಿಕೆ ಮೇರೆಗೆ ಎಲ್ಲ ನಗರದಲ್ಲಿ ಇರ್ತಕ್ಕಂಥ 10-11 ಸ್ಮಶಾನಗಳನ್ನ ಅತಿ ಶೀಘ್ರವಾಗಿ ಕ್ಲೀನ್ ಮಾಡ್ಬೇಕಂತೇಳಿ ಅವರು ಇಬ್ರು ಪಣ ತೊಟ್ಟು ಅವರೇ ನಿಂತು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ನಮ್ಮ ವಾರ್ಡ್ನ ಪರವಾಗಿ. ಹಾಗೆ ಏನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ರು, ವರ್ಷಕ್ಕೊಂದ್ಸಲಿ ಅಲ್ಲ ಪ್ರತಿ ತಿಂಗಳು ಅದನ್ನ ಮೇಂಟೈನ್ ಮಾಡೋ ಅಂತ ಕೆಲಸ ಆಗ್ಬೇಕು ಅಂತೇಳಿ ಅದನ್ನ ನಾನು ಸ್ವಾಗತಿಸ್ತೀನಿ. ಹಾಗೆ ಅದರಲ್ಲಿ ನಾವು ಭಾಗವಹಿಸ್ತೀವಿ. ಪ್ರತಿ ವರ್ಷ ನಾವು ಎಲ್ಲ ಕ್ಲೀನ್ ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಈಗ ಹೊಸ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಸಂತೋಷವಾಗಿದೆ.